ಹುಬ್ಬಳ್ಳಿಯ ದೇವಾಲಯದಲ್ಲಿ ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಈಗ ಮೃತರ ಸಂಖ್ಯೆ 6ಕ್ಕೇರಿದೆ. ಇವತ್ತು ಮತ್ತಿಬ್ಬರು ಅಯ್ಯಪ್ಪ ಮಾಲಾಧಾರಿಗಳು ಸಾವನ್ನಪ್ಪಿದ್ದಾರೆ. ಇನ್ನಿಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಬನ್ನಿ. ಸಿಲಿಂಡರ್ ಸ್ಫೋಟ, ಸಾವಿನ ಸಂಖ್ಯೆ 6ಕ್ಕೆ ಏರಿಕೆ. ಮತ್ತಿಬ್ಬರು ಅಯ್ಯಪ್ಪ ಮಾಲಾಧಾರಿಗಳು ಸಾವು, ಇನ್ನಿಬ್ಬರು ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರ. ಕಾಪಾಡಲಿಲ್ಲ ಅಯ್ಯಪ್ಪ, ಫಲಿಸಲಿಲ್ಲ ಪ್ರಾರ್ಥನೆ. ಕಳೆದ ಭಾನುವಾರ ತಡರಾತ್ರಿ ಹುಬ್ಬಳ್ಳಿಯ ಅಚ್ಚವ್ವನ ಕಾಲೋನಿಯಲ್ಲಿ ನಡೆದಿದ್ದ ಸಿಲಿಂಡರ್ ಸ್ಫೋಟ ಪ್ರಕರಣ ಇಡೀ ಹುಬ್ಬಳ್ಳಿ ಧಾರವಾಡ ಜನರನ್ನು ಬೆಚ್ಚಿ ಬೀಳಿಸಿತ್ತು. ಈಶ್ವರ ದೇವಸ್ಥಾನದಲ್ಲಿ ಮಲಗಿದ್ದ 9 ಅಯ್ಯಪ್ಪ ಮಾಲಾಧಾರಿಗಳು ಬೆಂಕಿಗೆ ಬೆಂದಿದ್ದರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದರೂ 3 ಮೃತಪಟ್ಟಿದ್ದರು. ಉಳಿದವರಿಗೆ ಕಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರೆದಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಮತ್ತಿಬ್ಬರು ಅಯ್ಯಪ್ಪ ಮಾಲಾಧಾರಿಗಳು ಕೊನೆಯುಸಿರೆಳೆದಿದ್ದು ಸಾವಿನ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಸಿಲಿಂಡರ್ ಸ್ಫೋಟಗೊಂಡು 9 ಜನ ಅಯ್ಯಪ್ಪ ಮಾಲಾಧಾರಿಗಳು ತೀವ್ರ ಚಿಂತಾಜನಕ ಸ್ಥಿತಿಯಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಒಂದು ಕಡೆ ವೈದ್ಯರ ತಂಡ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಬದುಕುಳಿಸಲು, ಮತ್ತೊಂದು ಕಡೆ ಅಯ್ಯಪ್ಪ ಭಕ್ತರ ಪ್ರಾರ್ಥನೆ ದಿನಕ್ಕೆ ಹೆಚ್ಚಾಗಿತ್ತು. ಆದರೆ ಅಯ್ಯಪ್ಪ ಈ ಒಂದು ಮಾಲಾಧಾರಿಗಳಿಗೆ ಮೇಲೆ ಯಾಕಿಷ್ಟು ಸಿಟ್ಟು ಹೊಂದಿದ್ದಾನೋ ಗೊತ್ತಿಲ್ಲ. ಈಗಾಗಲೇ 4 ಜನರು ಮೃತಪಟ್ಟಿದ್ದಾರೆ. ಇವತ್ತು ಇಬ್ಬರು ಮಾಲಾಧಾರಿಗಳು ಚಿಕಿತ್ಸೆ ಫಲಕಾರಿಯಾಗಿದೆ, ಮೃತಪಟ್ಟಿರುವಂಥದ್ದು. ಸೊ ಒಂದು ಕಡೆ ವೈದ್ಯರ ಚಿಕಿತ್ಸೆ ಹೇಗಿದೆ, ಕಿಮ್ಸ್ ಹಾಸ್ಪಿಟಲ್ ಯಾವ ರೀತಿಯಾಗಿ ಚಿಕಿತ್ಸೆ ನೀಡ್ತಾ ಇದೆ, ಮತ್ತೊಂದು ಕಡೆ ಇವತ್ತು ಸತ್ತವರು ಯಾರು, ಅಯ್ಯಪ್ಪ ಭಕ್ತರಿಗೆ ಮೇಲೆ ಯಾಕಿಷ್ಟು ಕೋಪ ಅಯ್ಯಪ್ಪ ತೋರ್ತಾ ಇದ್ದಾನೆ ಅನ್ನೋದನ್ನು ನೋಡೋಣ ಈ ಸ್ಟೋರಿಯಲ್ಲಿ. 30 ವರ್ಷದ ಶಂಕರ್, 22 ವರ್ಷದ ಮಂಜುನಾಥ ವಾಗ್ಮೋಡೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತ ಶಂಕರ್ ಕಿಮ್ಸ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ರು. ಬಾಲ್ಯದಲ್ಲಿ ತಂದೆ ತಾಯಿ ಕಳೆದುಕೊಂಡು ಅನಾಥವಾಗಿದ್ದ ಶಂಕರ್ ದೊಡ್ಡಮ್ಮನ ಮನೆಯಲ್ಲಿ ವಾಸ ಇದ್ದ. ಶಂಕರ್ ಚವಾಣ್ ಮೊದಲ ಬಾರಿ ಅಯ್ಯಪ್ಪನ ಮಾಲೆ ಧರಿಸಿದರು. ಕಳೆದ 7 ದಿನಗಳಿಂದ ಕಿಮ್ಸ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಾವ ಸಾಕ್ತಿದ್ರಿ, ನಮ್ಮ ಮನ್ಯಾಗ ದೊಡ್ಡವಾಗೇನ್ರಿ, ಈಗ ದುಡಿಯಾಕತ್ರಿ ಅವ್ನು ಮಾಡ್ಕೊಳ್ತೀನಿ. ಇಕ್ಕಿ ಮನ್ಯಾಗಿದ್ದ, ಈಗ ಇಲ್ಲಿ ಉಂತಿದ್ನ, ಇಲ್ಲಿ ತಿಂತಿದ್ನ, ಇಲ್ಲಿ ಕೆಂಶಾಗ ಕೆಲಸ ಮಾಡ್ತಿದ್ರಿ. ಆದ್ರೆ ದೇವ್ರು ಇಲ್ಲ, ದೇವ್ರು ಉಳಿಸ್ಲಿಲ್ಲ. ಅವ್ನು ಯಾರಿಗಾದ್ರೂ ದೇವ್ರು ಇಂಥ ಶಿಕ್ಷೆ ಕೊಡಬಾರ್ದಿತ್ತು. ಎಲ್ಲರೂ ಬಂದರು, ಕೊಟ್ಟರು, ಆಸರೆ ಕೊಟ್ಟರು, ಸವಸಗಳು ಕೊಟ್ಟರು. ಯಾರು ಜೀವನ ಕೊಡ್ತಾರ್ರಿ? ಯಾರು ಕೊಡ್ತಿಲ್ರಿ. ಕಿಮ್ಸ್ ಸ್ಟಾಪ್ ಅವನು ಅಂದರೆ ಎಲ್ಲರೂ ಸರಿಯಾಗಿ ಸಹಕಾರ ಕೊಟ್ಟರು ಸಹಿತ ಅವ್ನು ಉಳಿಸ್ಕೊಳಕ್ಕೆ ನಮ್ಮ ಕೈಲಾಗಲಿಲ್ಲ. ದೇವರು ನಂತರ ಉಳಿಸ್ಲಿಲ್ಲ. ಫಸ್ಟ್ ಇಯರ್ ಮಾಲಿ ಹಾಕಿದ್ದಾರೆ. ನಾವು ಬೇಡ ಅಂದ್ವಿ, ಬೇಡ ಅಂದ್ರೂ ನಾವು ಬೇಡ, ನಾ ಹಾಕ್ತೀನಿ ಅಂತ ನಾಟಕ ಬಿದ್ದು ಹಾಕಿದ್ದ. ಕೋವಿಡ್ನಾಗ ಡ್ಯೂಟಿ ಮಾಡಿದ್ದಾನೆ ಸರ್. ಕೋವಿಡ್ನಾಗ ಡ್ಯೂಟಿ ಮಾಡಿದ, ಆದ್ರೆ ಅಯ್ಯಪ್ಪ ಸ್ವಾಮಿ ಅವ್ನ ಕಣ್ ತೆಗಿಲಿಲ್ಲ. ಇನ್ನು ಮಂಜುನಾಥ ವಾಗ್ಮೋಡೆಯ ದೇಹ 70% ಸುಟ್ಟಿತ್ತು. 2ನೇ ವರ್ಷ ಡಿಪ್ಲೊಮಾ ಕೋರ್ಸ್ ವಿದ್ಯಾರ್ಥಿಯಾಗಿದ್ದ ಮಂಜುನಾಥ್ ಅಯ್ಯಪ್ಪ ಮಾಲೆ ಧರಿಸಿದರು. 1 ವಾರದಿಂದ ಚಿಕಿತ್ಸೆಗೆ ಸ್ಪಂದಿಸಿದರೂ ಇವತ್ತು ಮೃತಪಟ್ಟಿದ್ದಾರೆ. ಕಿಮ್ಸ್ ಸಿಬ್ಬಂದಿ ಕೂಡ ತಮ್ಮ ಸಹೋದ್ಯೋಗಿಯ ಅಂತಿಮ ದರ್ಶನ ಪಡೆದು ಕಣ್ಣೀರು ಹಾಕಿದ್ದಾರೆ. ಪ್ರಕಾಶ್ ಬಾರ್ಕೇರ್ ದೇಹ 91%, ತೇಜಸ್ವರ್ ಸಾತರಿಯ ದೇಹ 74% ಸುಟ್ಟಿದೆ. ವಿನಯ್ ಭಾರಕೇರ್ ದೇಹ 25% ಸುಟ್ಟಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಕಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಶಂಕರ್ ಬಸವರಾಜ್ ಉರ್ಬಿ ಸುಮಾರು 29 ವಯಸ್ಸಿನವರು. ನಮ್ಮಲ್ಲಿ ಕಿಮ್ಸ್ ಡಿ ಗ್ರೂಪ್ ವಾರ್ಡ್ ಬಾಯ್ ಅಂದರೆ ಏಜೆನ್ಸಿ ಒಳಗೆ ಕೆಲಸ ಮಾಡ್ತಾಯಿದ್ರು, CISB ಏಜೆನ್ಸಿಯಲ್ಲಿ. ಅವರಿಗೆ ಸುಮಾರಾಗಿ 95 to 99% ಸೂಪರ್ಫಿಷಿಯಲ್ ಟು ಡೀಪ್ ಬರ್ನ್ಸ್ ವಿತ್ ಸಿವಿಯರ್ ಇನ್ಹಲೇಷನ್ ಇಂಜುರಿ ಆಗಿತ್ತು. ಇವತ್ತು ಬೆಳಗ್ಗೆ ನಿಧನರಾದರು. ನಾನು ಸಂಸ್ಥೆಯ ನಿರ್ದೇಶಕನಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ದೊರೆಯಲಿ ಮತ್ತು ಅವರ ಕುಟುಂಬದಸ್ಥರಿಗೆ ದೇವರು ಈ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಒಟ್ಟಿನಲ್ಲಿ 9 ಮಾಲಾಧಾರಿಗಳ ಪೈಕಿ 6 ಜನ ಸಾವನ್ನಪ್ಪಿದ್ದು ಇನ್ನೂ 3 ಮಾಲಾಧಾರಿಗಳು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇವರನ್ನ ಮಣಿಕಂಠ ಕಾಪಾಡಲಿ ಅನ್ನೋದು ಅಸಂಖ್ಯಾತ ಅಯ್ಯಪ್ಪ ಭಕ್ತರ ಪ್ರಾರ್ಥನೆ. ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.